ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಅಂದರೆ ಸ್ಕೇಟಿಂಗ್ ಕಲಿಯೋದಕ್ಕೆ ಲರ್ನರ್ಸ್ಗೆ ಒಂದು ಜಾಗ ಇದೆ, ಬೇಕಾದರೆ ಹೇಳ್ತೀನಿ. ನಾನು ನನ್ನ ಮಗನಿಗೆ ವಿಚಾರಿಸೋಣ ಅಂತ ಹೋಗಿದ್ದೆ, ಹಾಗಾಗಿ ನಿಮಗೂ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ. ನಿಮಗೂ ಮಕ್ಕಳನ್ನ ಸೇರಿಸ್ಬೇಕು ಸ್ಕೇಟಿಂಗ್ಗೆ ಅಂತ ಹೇಳೋದಾದರೆ ಬೇಕಾದರೆ ಇಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಮೆಂಟಲ್ಲಿ ಹಾಕಿದ್ರೆ ಬೇಕಾದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ. ನಾನು ಹೋಗಿದ್ನಲ್ಲ, ಹೇಗಿದ್ದರೂ ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ಥರ ಸ್ಕೇಟಿಂಗು ಹೇಳ್ಕೊಡ್ತಾರೆ. ಒಂದು ಗ್ರೌಂಡು ಇದು ಎಲ್ಲಿ ಬರುತ್ತೆ ಅಂದರೆ BTM ಲೇಔಟು, ದೇವ್ರ ಚಿಕ್ಕನಹಳ್ಳಿ ಸ್ಟೋನ್ ಪಾರ್ಕ್ ಹತ್ರ, ಕಾರ್ ಪಾರ್ಕ್ ಹತ್ರ ಬರುತ್ತೆ. ಸ್ಟೋನ್ ಪಾರ್ಕು ಕಾರ್ ಪಾರ್ಕು ಎರಡೂ ಇದೆ. ಕಾರ್ ಪಾರ್ಕ್ ಹತ್ರ ಇದು ಬರುತ್ತೆ. ಕಾರ್ ಪಾರ್ಕು ಒಂದು ರೋಡಲ್ಲಿದ್ದರೆ ಅದು RTO ಆಫೀಸು. ಎಕ್ಸಾಕ್ಟಾಗಿ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದರೆ RTO ಆಫೀಸು. ಕಾರ್ ಪಾರ್ಕ್ ಅಂತ ಇದೆ. RTO ಆಫೀಸ್ ಅಪೋಸಿಟೇ ಕಾರ್ ಪಾರ್ಕ್ ಇದೆ. ಮತ್ತು ಆ ರೋಡಿಂದ ನೆಕ್ಸ್ಟ್ ರೋಡಲ್ಲಿ ಈ ಗ್ರೌಂಡ್ ಇದೆ. ಈ ಗ್ರೌಂಡಿಗೆ ಬಂದರೆ ಫುಟ್ಬಾಲು, ವಾಲಿಬಾಲು, ಥ್ರೋಬಾಲು ಎಲ್ಲ ಲರ್ನಿಂಗ್ ಮಾಡ್ಬೋದು. ಎಲ್ಲ ಹೇಳ್ಕೊಡ್ತಾರೆ. ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡಿದೆ. ಈವ್ನಿಂಗ್ ಇರುತ್ತೆ ಕ್ಲಾಸಸ್ಸು, ಮತ್ತು ಮಾರ್ನಿಂಗ್ ಇರುತ್ತೆ. ನೋಡಿ, ಎಲ್ಲ ಪ್ರಾಕ್ಟೀಸ್ ತುಂಬ ಚೆನ್ನಾಗಿದೆ. ನಾನು ಒಂದು ಹಾಫ್ ಆನ್ ಅವರ್ ಇದ್ದು ಎಲ್ಲ ಅಬ್ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೋಡಿ, ಎಲ್ಲ ಅಲ್ಲಿ ಬೇಸಿಕ್ಕಿಂತ ಕಲಿಯೋರು ಇದ್ದಾರೆ, ಪ್ರಾಕ್ಟೀಸ್ ಆಗಿರೋರು ಇದ್ದಾರೆ. ಏನಾಗಲ್ಲ, ಏಟಾಗಲ್ಲ. ಫೀಸು ಬೇಕಾದರೆ ಹೇಳ್ತೀನಿ ನಾನು. ಫೀಸ್ ನಾನು ವಿಚಾರಿಸ್ಕೊಂಡು ಬಂದಿಷ್ಟು 20 ಕ್ಲಾಸ್ಗೆ 2800 ಹೇಳಿದ್ರು. ಅದು ವೀಕ್ ಡೇಸ್, ಮಂಡೇ ಟು ಫ್ರೈಡೇ. ಮತ್ತು ಬರೀ ಸಾಟರ್ಡೆ ಮತ್ತು ವೀಕೆಂಡ್ಸು, ಸಾಟರ್ಡೆ ಸಂಡೇ ಆದರೆ ಅವ್ರಿಗೆ 1800. 10 ಕ್ಲಾಸಸ್ ಇರುತ್ತೆ. ಮತ್ತು ಮಾಮೂಲಿ ನಮ್ಮದು ಇದೆಲ್ಲ ಅಂತಂದರೆ 20 ಕ್ಲಾಸಸ್ ಇರುತ್ತೆ. ಅದಕ್ಕೆ 2800. ವೀಕೆಂಡ್ ಕ್ಲಾಸು 10 ಕ್ಲಾಸ್ಗೆ 1800 ಇರುತ್ತೆ. ಮಾರ್ನಿಂಗು ಇರುತ್ತೆ, ಈವ್ನಿಂಗು ಇರುತ್ತೆ. ಬೇಕಿದ್ದರೆ ನೀವು ಬಂದು ನೋಡ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ABVP ಗ್ರೌಂಡ್ ಅಂತ, ಸ್ಟೇಡಿಯಂ ಅಂತ ಅನಿಸುತ್ತೆ ಅದ್ರ ಹೆಸರು. ಗೊತ್ತಿಲ್ಲ, ಯಾವಾಗಲೂ ಅಲ್ಲೇ ಓಡಾಡೋದು. ಯಾವಾಗಲೂ ಅಲ್ಲೇ ಓಡಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಆವಾಗವಾಗ ನೋಡ್ತಾ ಇದ್ದೆ. ಲಾಸ್ಟ್ ಟೈಮು ವಿಚಾರಿಸಿದ್ದೆ, 4 ಇಯರ್ಸ್ ಇತ್ತು. 4 ಇಯರ್ಸ್ ಬೇಡ, ಇನ್ನೊಂದು ವರ್ಷ ಹೋಗಲಿ ಅಂತ ಹೇಳಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೆ ಇವಾಗ ಒಂದ್ಸಲ ಹೋಗಿ ವಿಚಾರಿಸ್ಕೊಂಬರೋಣ ಅಂತ ಹೋಗಿದ್ದಕ್ಕೆ ಈ ಥರ ಮಾಹಿತಿ ಸಿಕ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಬಂದು ವಿಚಾರಿಸಿ ನೀವು ಸೇರಿಸ್ಬೋದು ಮಕ್ಕಳನ್ನ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.